ವೀಕ್ಷಕರೇ, ಭಾರತ ತನ್ನ ಚರಿತ್ರೆಯಲ್ಲಿ ಅನೇಕ ಯುದ್ಧಗಳನ್ನು ಕಂಡಿದೆ. ಹಾಗೆ ಎಷ್ಟೋ ರಕ್ತ ಚರಿತ್ರೆಗಳಿಗೆ ಮೂಕ ಸಾಕ್ಷಿಯಾಗಿದೆ. ಆದರೆ ಇದೆಲ್ಲವಕ್ಕಿಂತ ಅತ್ಯಂತ ಘೋರ ಹಾಗೂ ಭೀಕರ ಅಂದರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಅಂತ ಪರಿಗಣಿಸಲಾಗುತ್ತೆ. ಈ ಯುದ್ಧದಲ್ಲಿ ದೇಶದ ಅಸಂಖ್ಯಾತ ವೀರರು, ಸೇನಾನಿಗಳು ಭಾಗಿಯಾಗಿದ್ದರು. ಹಾಗಾಗಿಯೇ ಇದು ಮಹಾಭಾರತದ ಯುದ್ಧ ಅಂತ ಇತಿಹಾಸಕಾರರು ಕರೆದದ್ದು. ಉಲ್ಲೇಖಿತ ಅಂಕಿಅಂಶಗಳ ಪ್ರಕಾರ ಈ ಒಂದು ಯುದ್ಧದಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಸೈನಿಕರು ಭಾಗಿಯಾಗಿದ್ದರು ಅಂತ ಹೇಳಲಾಗುತ್ತೆ. ಪ್ರತಿದಿನವೂ ಕೂಡ ಇಲ್ಲಿ ಉಭಯ ತಂಡಗಳ ಲಕ್ಷಾಂತರ ಸೈನಿಕರು ವೀರ ಮರಣವನ್ನು ಅಪ್ತಾ ಇದ್ರು. ಈ ಯುದ್ಧ ಒಟ್ಟು 18 ದಿನಗಳ ಕಾಲ ನಡೆದಿತ್ತು. ಈ ಯುದ್ಧ ಶುರುವಾಗುವ ಮೊದಲು ರಣಾಂಗಣದಲ್ಲಿ ಯುದ್ಧಕ್ಕೆ ಕೈಚೆಲ್ಲಿದ ಅರ್ಜುನನಿಗೆ ಮಹಾಮಹಿಮವಂತ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾನೆ ಹಾಗೂ ಅರ್ಜುನನಿಗಾಗಿ ಸಾಂಸಾರಿಕತೆ ಹಾಗೂ ಅಲೌಕಿಕ ಪರಿಚಯ ಮಾಡಿಸಿದ್ದ. ವೀಕ್ಷಕರೇ, ಹಿಂದೂ ಮತಗಳ ಭಾಗವತಗಳಲ್ಲಿ ಈ ಭಗವದ್ಗೀತೆಯನ್ನು ಅತ್ಯಂತ ಪುರಾತನವಾದ ಪುಣ್ಯ ವಿಶಾಲವಾದ ಧರ್ಮೋಪನಿಷತ್ತು ಅಂತ ಭಾವಿಸಲಾಗುತ್ತೆ. ಇದನ್ನು ಪಂಚಮವೇದ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ಮಹಾಭಾರತ ಕಾವ್ಯ ಭಾರತೀಯ ಪವಿತ್ರ ಗ್ರಂಥ ಅಂತ ಮಾನ್ಯವಾಗಿದೆ. ಇದು ಈ ಜಗತ್ತಿನ ಅತ್ಯಂತ ಪೌರಾಣಿಕ, ಧಾರ್ಮಿಕ, ಚಾರಿತ್ರಿಕ ಗ್ರಂಥಗಳಂತ ಹೆಸರಾಗಿದೆ. ಈ ಕೃತಿಗಳಲ್ಲಿ ಶ್ರೀಕೃಷ್ಣ, ವೈಶಂಪಾಯನ ಮಹರ್ಷಿ ಹಾಗೂ ಶ್ರೀ ವೇದವ್ಯಾಸರ ಬಗ್ಗೆ ವಿವರಗಳಿವೆ. ಈ ಮಹಾಗ್ರಂಥವನ್ನು ಗಣೇಶ ಶ್ರೀ ವೇದವ್ಯಾಸರು ಹೇಳಿದಂತೆ ಬರೆದಂತ ನಂಬಲಾಗಿದೆ. ಈ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಮುಖ ಅಧ್ಯಾಯ. ಈ ಒಂದು ಯುದ್ಧದಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಸೇನಾನಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಆಶ್ಚರ್ಯ ಸಂಗತಿ ಏನೆಂದರೆ, ಇಷ್ಟು ಜನರಿಗೆ ಭೋಜನದ ವ್ಯವಸ್ಥೆ ಹೇಗೆ ಮಾಡಲಾಗ್ತಿತ್ತು, ಅಷ್ಟು ಜನರಿಗೆ ಹೇಗೆ ಕಾಲಕ್ಕೆ ಆಹಾರವನ್ನು ಪೂರೈಕೆ ಮಾಡಲಾಗುತ್ತಿತ್ತು, ಇಷ್ಟು ಪ್ರಮಾಣದ ಆಹಾರವನ್ನು ತಯಾರಿಸಿದವರು ಯಾರು ಹಾಗೂ ಎಲ್ಲಿ? ಪ್ರತಿದಿನ ಸಂಜೆ ಯುದ್ಧ ಮುಗಿದ ಬಳಿಕ 2 ತಂಡಗಳಲ್ಲಿ ಸಾವನ್ನಪ್ಪಿ ತಂಡಗಳಲ್ಲಿ ಸೇನೆಯ ಪ್ರಮಾಣ ಕುಸಿದಾಗ ಸರಿಯಾಗಿ ಅಷ್ಟೇ ಜನಕ್ಕೆ ಅಡಿಗೆ ಹೇಗೆ ನಿರ್ಧರಿಸಲಾಗುತ್ತಿತ್ತು? ಇದರ ಬಗ್ಗೆ ಗ್ರಂಥಗಳಲ್ಲಿ ಏನೇನು ಉಲ್ಲೇಖ ಇದೆ ಹಾಗೂ ಮಾಹಿತಿ ಇದೆ ಅಂತ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಮಹಾಭಾರತದಲ್ಲಿ ಎಲ್ಲವೂ ಅತ್ಯಂತ ಕ್ರಮಬದ್ಧವಾಗಿ ಯೋಜಿತವಾಗಿ ನಡ್ಕೊಂಡು ಹೋಗ್ತಿತ್ತು. ಅದರಲ್ಲಿ ಸೈನಿಕರಿಗೆ ಭೋಜನದ ವ್ಯವಸ್ಥೆ ಕೂಡ ಒಂದು. ಸೈನಿಕರಿಗೆ ಅಂತ ತಯಾರಾಗ್ತಿದ್ದಂಥ ಆಹಾರ ಯಾವ ಕಾರಣಕ್ಕೂ ವ್ಯರ್ಥವಾಗುವುದಾಗಲಿ ಅಥವಾ ಕೆಡದ ಹಾಗೆ ಎಚ್ಚರಿಕೆ ವಹಿಸಲಾಗ್ತಿತ್ತು. ಮಹಾಭಾರತದ ಸೇನೆಯರಿಗೆ ಅಡುಗೆ ಮಾಡುವಂಥ ಹೊಣೆ ಉಡುಪಿಯ ಅರಸನದ್ದಾಗಿತ್ತು. ಈತ ಪಾಕ ಕಾರ್ಯದಲ್ಲಿ ಅತ್ಯಂತ ನಿಪುಣನಾಗಿದ್ದು ಯುದ್ಧದಲ್ಲಿ ಭಾಗಿಯಾದ ಅಸಂಖ್ಯಾತ ಜನರಿಗೆ ಆಹಾರ ಪೂರೈಕೆ ಮಾಡುವಂಥ ಬಾಧ್ಯತೆಯನ್ನು ತೆಗೆದುಕೊಂಡಿದ್ದ. ಈತನ ಉಸ್ತುವಾರಿಯಲ್ಲಿ ಆಹಾರ ಸ್ವಲ್ಪ ಕೂಡ ವ್ಯರ್ಥವಾಗ್ತಾ ಇರಲಿಲ್ಲ. ಪ್ರತಿದಿನವೂ ಆತ ಯುದ್ಧ ಮುಗಿದ ಎಷ್ಟು ಜನ ಇರ್ತಿದ್ರೋ ಅಷ್ಟೇ ಜನಕ್ಕೆ ಸರಿಯಾಗಿ ಅಡುಗೆ ಮಾಡುವಲ್ಲಿ ನಿಸ್ಸೀಮನಾಗಿದ್ದ. ಅವನ ಲೆಕ್ಕಾಚಾರ ತಪ್ತಿರಲಿಲ್ಲ. ಪ್ರತಿದಿನವೂ ಕೂಡ ಸೈನಿಕರ ಸಂಖ್ಯೆ ಗಣನೀಯವಾಗಿ ಕುಸಿಯುತ್ತಲೇ ಇತ್ತು. ಆದರೂ ಕೂಡ ಆತ ಅದೇಗೆ ದಿನವೂ ಕೂಡ ಅಷ್ಟೇ ಜನಕ್ಕೆ ಆಹಾರ ಹೊಂದಿಸ್ತಿದ್ದ ಎಂಬ ಸಂಗತಿ ಯಾರಿಗೂ ಗೊತ್ತಿರಲಿಲ್ಲ. ವೀಕ್ಷಕರೇ, ಮಹಾಭಾರತ ಯುದ್ಧ ವಿಶ್ವದ ಮೊದಲ ವಿಶ್ವಯುದ್ಧ ಅಂತ ಕರೆಯಲ್ಪಟ್ಟಿದೆ. ಕೇವಲ ಭಾರತ ಅರಸರಲ್ಲದೆ ವಿಶ್ವದ ಅನೇಕ ಬಲಾಢ್ಯ ಅರಸರು ಕೂಡ ಭಾಗಿಯಾಗಿದ್ದರು. ಇದರಲ್ಲಿ ಕೆಲವರು ಕೌರವರ ಪರ ಪಕ್ಷವನ್ನು ಬೆಂಬಲಿಸಿದರೆ ಇನ್ನು ಕೆಲವರು ಪಾಂಡವರ ಅಕ್ಕರೆಯಿಂದ ಪಾಂಡವರ ಪರ ಪಕ್ಷದಲ್ಲಿ ಇದ್ದರು. ಶ್ರೀಕೃಷ್ಣ ಪರಮಾತ್ಮ ಕೂಡ ಯುದ್ಧದಲ್ಲಿ ಅರ್ಜುನನ ರಥದ ಸಾರಥ್ಯವನ್ನು ವಹಿಸಿದ್ದ. ಯುದ್ಧದ ಸಂದರ್ಭದಲ್ಲಿ ಅಗತ್ಯ ಸಲಹೆಗಳನ್ನು, ಸೂಚನೆಗಳನ್ನು ಕೊಡ್ತಿದ್ನೇ ವಿನಃ ಯಾವತ್ತಿಗೂ ಕೂಡ ಶಸ್ತ್ರವನ್ನು ಹಿಡಿದು ಯುದ್ಧವನ್ನು ಮಾಡಲಿಲ್ಲ. ಶಸ್ತ್ರವನ್ನು ಹಿಡಿಯಲಾರೆ ಎಂದು ಸ್ವತಃ ಪರಮಾತ್ಮನೇ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದ. ಒಂದು ವೇಳೆ ಶ್ರೀಕೃಷ್ಣ ಏನಾದರೂ ಶಸ್ತ್ರವನ್ನು ಹಿಡಿದರೆ, ಯುದ್ಧಕ್ಕೆ ನಿಂತರೆ ಇಡೀ ಯುದ್ಧ ಒಂದೇ ಯುದ್ಧದಲ್ಲಿ ಮುಗಿದು ಹೋಗುತ್ತಿತ್ತು. ಯುದ್ಧದಲ್ಲಿ ಸಹೋದರ ಹಾಗೂ ಮಹಾಪ್ರತಾಪಿಯೂ ಆದಂಥ ಬಲರಾಮ ಕೂಡ ಯುದ್ಧವನ್ನು ಮಾಡಲಿಲ್ಲ. ಇವರಷ್ಟೇ ಅಲ್ಲ, ಇನ್ನೂ ಕೆಲವು ಅರಸರು ಯುದ್ಧದಲ್ಲಿ ಹೋರಾಡಲಿಲ್ಲ. ಅವರ ಪೈಕಿ ಉಡುಪಿಯ ಅರಸನು ಕೂಡ ಒಬ್ಬ. ಉಡುಪಿಯ ಅರಸ ದಕ್ಷಿಣದ ಶಕ್ತಿವಂತ ರಾಜ. ಈತ ಯುದ್ಧ ಸಂದರ್ಭದಲ್ಲಿ ರಣರಂಗಕ್ಕೆ ಸೇನಾ ಸಜ್ಜಿತನಾಗಿ ಬಂದಾಗ ಈತನನ್ನು ಕೌರವರು ಪಾಂಡವರು ಇಬ್ಬರೂ ಕೂಡ ತಮ್ಮ ತಮ್ಮ ಸೇನೆಯ ಪರವಾಗಿ ಹೋರಾಡುವಂತೆ ದುಂಬಾಲು ಬಿದ್ದರು. ಕಾರಣ, ಉಡುಪಿಯ ಅರಸ ಬಲಾಢ್ಯ ಮತ್ತು ಪರಾಕ್ರಮಿ ಕೂಡ ಆಗಿದ್ದ.
ಅವನ ಸೇನೆ ಕೂಡ ಅಪ್ರತಿಮವಾಗಿತ್ತು. ಆದರೂ ಉಡುಪಿಯ ಅರಸ ತಾನು ವೀರನೇ ಆಗಿದ್ದರೂ ವಿವೇಕಿಯೂ ಆಗಿದ್ದ. ಈತ ಕೃಷ್ಣನ ಬಳಿ ಬಂದು, ಹೇ ಪರಮಾತ್ಮ, ಎರಡೂ ತಂಡಗಳು ಉತ್ಸಾಹದಲ್ಲಿವೆ. ಎರಡರಲ್ಲೂ ಕೂಡ ಲಕ್ಷಾಂತರ ಸೈನಿಕರು ಇದ್ದಾರೆ. ಆದರೆ ಇವರಿಗೆಲ್ಲ ದಿನವೂ ಆಹಾರ ಪೂರೈಕೆನ ಯಾರು ಮಾಡ್ತಾರೆ? ಅದ್ರ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾನೆ. ಆಗ ಕೃಷ್ಣ ಈ ಉಡುಪಿಯ ಅರಸನ ಸಮಯೋಚಿತ ಸಲಹೆಯನ್ನು ಮೆಚ್ಚಿ, ಉಡುಪಿ ರಾಜ, ನಿಮ್ಮ ಮಾತು ನಿಜ, ನಿಮ್ಮಲ್ಲಿ ಏನಾದರೂ ಉಪಾಯ ಇದೆಯಾ ಅಂತ ಕೇಳ್ತಾನೆ. ಆಗ ಉಡುಪಿಯ ಅರಸ ಗಂಭೀರವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ಪ್ರಭು, ಈ ಯುದ್ಧಕ್ಕೆ ನಂದು ಬೆಂಬಲ ಇಲ್ಲ. ಅಣ್ಣ ತಮ್ಮಂದಿರ ಯುದ್ಧ ಮಾಡೋದು ಔಚಿತ್ಯ ಅಲ್ಲ. ಹೀಗಾಗಿ ಇಲ್ಲಿ ಯಾರ ಪಕ್ಷವನ್ನು ಕೂಡ ವಹಿಸೋದಕ್ಕೆ ಇಷ್ಟ ಇಲ್ಲ. ಆದರೂ ಈ ಯುದ್ಧದಲ್ಲಿ ಹೋರಾಡುವಂಥ ಸೈನಿಕರ ಕುಶಲದ ಬಗ್ಗೆ ನನಗೆ ಚಿಂತೆ ಇದೆ. ನಿಮ್ಮ ಸಮ್ಮತಿ ಸಿಗುವುದಾದರೆ ನಾನು ನನ್ನ ಇಡೀ ಸೈನ್ಯ ಜೊತೆಗೆ ಅವರಿಗೆಲ್ಲರಿಗೂ ಖಾದ್ಯ ತಯಾರಿಕೆ ಉತ್ಸವಾರಿ ತೆಗೆದುಕೊಳ್ತೀನಿ ಅಂತ ತಿಳಿಸಿದ್ದ. ಇದರಿಂದ ಸಂತೋಷವಾದಂಥ ಶ್ರೀಕೃಷ್ಣ ಸರಿ ಅಂತ ಒಪ್ಕೊಂಡ. ಆಗ ಉಡುಪಿ ಅರಸ ತನ್ನ ಸೇನೆಯ ಜೊತೆ ಬಿಡಾರವನ್ನು ಹೂಡಿ ಯುದ್ಧದ ಸೇನಾನಿಗಳಿಗೆ ಆಹಾರ ತಯಾರಿಸುವ ಕಾರ್ಯದಲ್ಲಿ ನಿರತನಾಗ್ತಾನೆ. ಕೊನೆಯ 18ನೇ ದಿನ ಯುದ್ಧ ಮುಗಿದು ಪಾಂಡವರು ಜಯಶೀಲರಾದಾಗ ಯುಧಿಷ್ಠಿರ ದೇವನಿಗೆ ಹಸ್ತಿನಾಪುರದ ಸಾಮ್ರಾಜ್ಯದ ಪಟ್ಟಾಭಿಷೇಕ ಅತ್ಯಂತ ವೈಭವದಿಂದ ನಡೆಯುತ್ತೆ. ಆಗ ಆತ ಉಡುಪಿಯ ಅರಸ ಉಲ್ಲೇಖಿಸಿ ಹೀಗೆ ಹೇಳ್ತಾನೆ. ನಾವು ಯುದ್ಧವನ್ನೇನೋ ಗೆದ್ವಿ. ಮಾರ್ಗದರ್ಶಕರಾಗಿ ಪೂಜ್ಯ ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಅಗ್ರಜನಾದ ಕರ್ಣನು ಸೇನಾ ಸಾರಥ್ಯವನ್ನು ವಹಿಸಿದ್ರು. ಜನ ಎಲ್ಲ ನಮ್ಮನ್ನು ಕೊಂಡಾಡ್ತಿದ್ದಾರೆ. ಆದರೆ ನನ್ನ ಪ್ರಕಾರ ಇಲ್ಲಿ ನನಗಿಂತ ಹೆಚ್ಚು ಪ್ರಶಂಸೆ ಹಾಗೂ ಕೀರ್ತಿ ಸಲ್ಲಬೇಕಾದದ್ದು ಉಡುಪಿಯ ಅರಸನಿಗೆ. ಕಾರಣ, ಆತ ಯುದ್ಧ ಮುಗಿದ ಅಷ್ಟೂ ದಿನವೂ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ತುಂಬ ಆಹಾರವನ್ನು ಕೊಟ್ಟಿದ್ದಾನೆ. ಎಲ್ಲ ಸೇನಾನಿಗಳಿಗೆ ಅನ್ನದಾನ ಮಾಡಿದ್ದಾನೆ. ಅನ್ನದಾನ ಎಲ್ಲದಕ್ಕಿಂತ ಮಿಗಿಲಾದದ್ದು. ಆದರೆ ಪ್ರತಿದಿನವೂ ಕೂಡ ಆಹಾರವನ್ನು ವ್ಯರ್ಥ ಮಾಡದೆ ಅದು ಕೆಡದ ಹಾಗೆ ಎಲ್ಲರಿಗೂ ನೀವು ಆಹಾರ ಪೂರೈಕೆ ಮಾಡಿದ್ದು ಹೇಗೆ? ಇದ್ರ ಬಗ್ಗೆ ನಮಗೆ ತಿಳಿಸಿ ಅಂತ ಧರ್ಮರಾಯ ಉಡುಪಿಯ ಅರಸನನ್ನು ಕೇಳಿದಾಗ ಅರಸ ಉತ್ತರವಾಗಿ ಹೀಗೆ ಹೇಳ್ತಾನೆ. ಧರ್ಮರಾಯ, ಈ ಯುದ್ಧದಲ್ಲಿ ನೀವು ಗೆಲುವನ್ನು ಸಾಧಿಸಿದ್ದೀರಿ. ಈ ಗೆಲುವಿಗೆ ಯಾರು ನಿಜವಾದ ಕಾರಣ ಅಂತ ಕೇಳ್ತಾನೆ. ಆಗ ಧರ್ಮರಾಯ ಈ ಯುದ್ಧ ಮಂಗಳಮಯವಾಗಿ ಮುಗಿಯೋದಕ್ಕೆ ಶ್ರೀಕೃಷ್ಣನೇ ಕಾರಣ ಅಂತ ಹೇಳ್ದ. ಅವನು ಇಲ್ಲದೆ ಹೋಗಿದ್ರೆ ನಾವು ಇಲ್ಲಿ ವಿಜಯವನ್ನು ಪಡೆಯುತ್ತಿರಲಿಲ್ಲ. ಇದೆಲ್ಲದಕ್ಕೂ ಅವನ ಕೃಪೆನೇ ಕಾರಣ. ಇದರ ಶ್ರೇಯಸ್ಸು ಕೃಷ್ಣನಿಗೆ ಸಲ್ಲುತ್ತೆ ಅಂತ ಧರ್ಮರಾಯ ಹೇಳ್ದ. ಈ ಮಾತಿಗೆ ಪ್ರತಿಕ್ರಿಯಿಸಿದ ಉಡುಪಿಯ ಅರಸ, ನೀವು ಭೋಜನದ ವ್ಯವಸ್ಥೆಗೆ ನಾನು ಕಾರಣ ಅಂತ ಹೇಳ್ತಿದ್ದೀರಿ. ಆದರೆ ಈ ಭೋಜನ ಎಲ್ಲರಿಗೂ ಪೂರೈಕೆಯಾಗೋದಕ್ಕೆ ಶ್ರೀಕೃಷ್ಣನೇ ಕೃಪೆನೇ ಕಾರಣ ಅಂತ ಹೇಳಿದ. ಉಡುಪಿಯ ಅರಸನ ಈ ಮಾತಿಗೆ ಅಲ್ಲಿ ಇದ್ದವರೆಲ್ಲ ಮೂಕ ವಿಸ್ಮಿತರಾಗ್ತಾರೆ. ಇದಕ್ಕೂ ಶ್ರೀಕೃಷ್ಣನಿಗೂ ಹೇಗೆ ಸಂಬಂಧ ಅಂತ ವಿವರಿಸುವಂತೆ ಉಡುಪಿಯ ಅರಸನಿಗೆ ಕೇಳ್ತಾರೆ. ಆಗ ಉಡುಪಿಯ ಅರಸ ಈ ರೀತಿ ಹೇಳ್ತಾನೆ. ಪ್ರತಿದಿನ ಸಂಜೆ ಯುದ್ಧ ಮುಗಿದ ಬಳಿಕ ಶ್ರೀಕೃಷ್ಣ ಶೇಂಗಾವನ್ನು ತಿಂತಿದ್ದ. ಆಗ ಎಷ್ಟು ಶೇಂಗಾ ಬೀಜವನ್ನು ಸುಲಿದು ತಿಂತಾ ಇದ್ನೋ ಅಷ್ಟೇ ಜನ 2 ತಂಡಗಳಲ್ಲಿ ಸಾವನ್ನಪ್ತಿದ್ರು. ನಾನು ಸಂಜೆ ದಿನವೂ ಕೂಡ ಆತ ಸುಲಿದು ಹಾಕ್ತಿದ್ದ ಶೇಂಗಾವನ್ನು ಎಣಿಸ್ತಿದ್ದೆ. ಉದಾಹರಣೆಗೆ, ಇವತ್ತು ಆತ 50 ಶೇಂಗಾವನ್ನು ತಿಂದರೆ ಮರುದಿನ ಯುದ್ಧದಲ್ಲಿ ಅಷ್ಟೇ ಜನ ಸಾಯ್ತಿದ್ರು. ಹೀಗಾಗಿ ನನಗೆ ಮರುದಿನ ಅಡುಗೆ ಬಗ್ಗೆ ಖಚಿತವಾಗಿ ಲೆಕ್ಕ ಸಿಕ್ತಿತ್ತು. ಇದೆಲ್ಲ ಶ್ರೀಕೃಷ್ಣನ ಮಾಯೆ ಅಂತ ಹೇಳಿದ್ದ. ಆದ್ದರಿಂದಲೇ ಆಹಾರ ವ್ಯಕ್ತವಾಗದೆ ಎಲ್ಲರಿಗೂ ಕೂಡ ಸಮವಾಗಿ ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗ್ತಿತ್ತು ಅಂತ ಹೇಳಿದಾಗ ಇಲ್ಲೂ ಕೂಡ ಶ್ರೀಕೃಷ್ಣ ಯಾರಿಗೂ ಅರಿವು ಬಾರದಂತೆ ತನ್ನ ಮಹಿಮೆಯನ್ನು ಪ್ರದರ್ಶನ ಮಾಡಿದಂಥ ಅರಿತ ಎಲ್ಲರೂ ಕೃಷ್ಣನನ್ನು ನಮಸ್ಕರಿಸಿ ಅವನ ದೈವಿಕತೆಗೆ ಮನಸೋತರು. ವೀಕ್ಷಕರೇ, ಮಹಾಭಾರತ ಕಥೆ ವಿವಿಧ ಬಗೆಯಲ್ಲಿ ಹಾಸುಹೊಕ್ಕಾಗಿ ಹಾರಾಡ್ತಾ ಇದೆ. ಕರ್ನಾಟಕದ ಉಡುಪಿಗೂ ಶ್ರೀಕೃಷ್ಣನಿಗೂ ಅವಿನಾಭಾವ ಸಂಬಂಧವಿದೆ. ಅಸಲಿಗೆ ಈ ಯುದ್ಧ ನಡೆಸೋದಕ್ಕೆ ಇದ್ದ ಕಾರಣ ಹಸ್ತಿನಾ ಸಾಮ್ರಾಜ್ಯದ ಅಧಿಪತಿ. ಈ ಅಧಿಕಾರಕ್ಕಾಗಿ ಸೋದರರೇ ಪರಸ್ಪರ ಕಲಹವನ್ನಾಡಿದ್ರು ಅಂತ ಅನೇಕರು ಹೇಳ್ತಾರೆ. ಆದರೆ ಕೇವಲ ಇದು ಅಧಿಕಾರಕ್ಕಾಗಿ ನಡೆದ ಯುದ್ಧ ಅಲ್ಲ, ಇದು ಧರ್ಮ ಅಧರ್ಮಗಳ ನಡುವೆ ನಡೆದ ಯುದ್ಧ. ಒಟ್ನಲ್ಲಿ ಯಾರೆಷ್ಟೇ ಹಾರಾಡಿದ್ರೂ, ಯಾರ ಬೆಂಬಲ ಪಡೆದರೂ ಬೀಗಿದ್ರೂ ಕೂಡ ಅಂತಿಮವಾಗಿ ಗೆಲ್ಲೋದು ಧರ್ಮ ಒಂದೇ. ಇದಕ್ಕೆ ಕುರುಕ್ಷೇತ್ರ ಯುದ್ಧವೇ ಸಾಕ್ಷಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಸಂಗತಿ. ಮತ್ತೆ ಸ್ವಾರಸ್ಯಕರ ಸಂಗತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.